ಕಿತ್ತಾಕಿದಾಗ ಸಹ ಯಾರು ತಲೆ ಕೊಡ್ತಾ ಇಲ್ಲ. ಒಬ್ಬೊಬ್ರು ಬೀಳ್ತಾ ಇದ್ದಾರೆ. ಜನಸಾಮಾನ್ಯರಿಗೆ ಭಾರಿ ತೊಂದರೆ ಆಗ್ತಾ ಇದೆ. ರಸ್ತೆ ದುರಸ್ತಿ ಬಗ್ಗೆ ಎಚ್ಚೆತ್ತುಕೊಳ್ಳದ ಕೋಲಾರ ಜಿಲ್ಲಾಡಳಿತ. ನಿರ್ಲಕ್ಷಿತ ಎಪಿಎಂಸಿ ಮಾರುಕಟ್ಟೆ ರಸ್ತೆಗೆ ಮೋಕ್ಷ ಸಿಗೋದು ಯಾವಾಗ? 9 ತಿಂಗಳಿಂದಲೂ ಕುಂಟುತ್ತಾ ಸಾಗುತ್ತಿರುವ ರಸ್ತೆ ಕಾಮಗಾರಿ ಕೆಲಸ. ಕೋಲಾರದಲ್ಲಿ ಅದೇನು ಜಿಲ್ಲಾಡಳಿತದ ಮೌನವೋ ಅಥವಾ ಸ್ಥಳೀಯ ಅಂಗಡಿ ಮುಂಗಟ್ಟುಗಳವರ ಗ್ರಹಚಾರವೋ ಗೊತ್ತಿಲ್ಲ. ನಗರದ ಹೊರವಲಯದ ಎಪಿಎಂಸಿ ಮಾರುಕಟ್ಟೆಯಿಂದ ಅಮ್ಮೇರಹಳ್ಳಿ ರಸ್ತೆಯ ತಿರುವಿನವರೆಗೂ ಸಿಮೆಂಟ್ ರಸ್ತೆ ಹಾಕಲು ರಸ್ತೆ ಅಗೆದು ಸುಮಾರು 9 ತಿಂಗಳು ಕಳೆದ್ರೂ ಇನ್ನು ಕಾಮಗಾರಿ ಪೂರ್ಣಗೊಳ್ಳದೆ ಇರುವುದರ ಪರಿಣಾಮ ಈ ರಸ್ತೆಯಲ್ಲಿ ದಿನಕ್ಕೊಂದು ರಸ್ತೆ ಅಪಘಾತಗಳು ಸಂಭವಿಸುತ್ತಿದ್ದು ಸ್ಥಳೀಯ ಅಂಗಡಿ ಮುಗ್ಗಟ್ಟುಗಳವರು ಸಾರ್ವಜನಿಕರು ಆತಂಕದಲ್ಲಿ ದಿನ ಕಳೆಯುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದರ ಜೊತೆಗೆ ಈ ರಸ್ತೆಯಲ್ಲಿ ಸರಕು ತುಂಬಿದ ವಾಹನಗಳು ಸಂಚರಿಸಿದಾಗಲೆಲ್ಲ ರಸ್ತೆಯಲ್ಲಿ ಕಲ್ಲುಗಳು ಎಲ್ಲಿ ಮುಖಕ್ಕೆ ಅಪ್ಪಳಿಸಲಿದೆಯೋ ಎಂಬ ಭಯದಲ್ಲಿ ಅಂಗಡಿಗಳವರು ರಸ್ತೆಯಿಂದ ಬರುವ ಧೂಳು ಕುಡಿಯುತ್ತಿರುವುದು ಮಾಮೂಲಿ ಆಗಿದ್ದು ವ್ಯಾಪಾರದ ನಷ್ಟಗಳ ಜೊತೆಗೆ ಅನಾರೋಗ್ಯದಿಂದ ಆಸ್ಪತ್ರೆಗಳತ್ತ ಮುಖ ಮಾಡಿದ್ದಾರೆ. ಜಲ್ದಿ ಹಾಕಿದ್ರು ಕೂಡ ಮಾತ್ರ ಇದ್ರ ಬಗ್ಗೆ ಯಾರು ತಲೆ ಕೆಡಿಸ್ಕೊಳ್ತಾ ಇಲ್ಲ. ಆದರೆ ಎಲ್ಲ ಫುಲ್ಲು ಮತ್ತೆ ಒಬ್ಬೊಬ್ರು ಬೀಳ್ತಾ ಇದ್ದಾರೆ. ಆದರೂ ಮತ್ತೆ ಎತ್ಕೊಡದೆ ಇದ್ರ ಬಗ್ಗೆ ಯಾರು ತಲೆ ಕೆಡಿಸ್ಕೊಳ್ತಾ ಇಲ್ಲ. ಆದರೆ ಜಲ್ಲಿ ಹಾಕಿದ್ರು ಕೂಡ ಮತ್ತೆ ಇದ್ರ ಬಗ್ಗೆ ನೀರು ಕೂಡ ಹಾಕೋಂಗಿಲ್ಲ, ಏನು ಹಾಕೋಂಗಿಲ್ಲ. ಫುಲ್ ಎಲ್ಲ ನೋಡಿದ್ರು ಮತ್ತೆ ಎತ್ಕೊಡದೆ ಧೂಳು ತುಂಬಾಗಿದೆ. ಈ ಕಡೆ ಎಲ್ಲ ಕಿತ್ತಾಕಿ ಮತ್ತೆ ಎತ್ಕೊಡ್ದೆ ಎಲ್ಲ ರೇಟ್ಗಳೆಲ್ಲ ಕಿತ್ತಾಕಿದ್ದಾರೆ. ಕಿತ್ತಾಕಿದಕ್ಕೂ ಸಹ ಯಾರು ತಲೆ ಕೆಡಿಸ್ಕೊಳ್ತಾ ಇಲ್ಲ. ಆದರೆ ಬರ್ತೀವಿ ಹೋಗ್ತಾರೆ ಅಷ್ಟೇ. ಮತ್ತೆ ಎತ್ಕೊಟ್ಟು ಜಲ್ಲಿ ಹಾಕ್ಬಿಟ್ಟು ಮತ್ತೆ ಎತ್ಕೊಟ್ಟು ಸೈಲೆಂಟಾಗಿರ್ತಾರೆ ಅಷ್ಟೇ. ಇದ್ರ ಬಗ್ಗೆ ಯಾರು ತಲೆ ಕೆಡಿಸ್ಕೊಳ್ತಾ ಇಲ್ಲ. ಇದ್ರ ಮೇಲೆ ಅಧಿಕಾರಿಗಳು ಸ್ವಲ್ಪ ಗಮನ ಇಟ್ಟು ಇಲ್ಲಿ ಮತ್ತೆ ಮಾಡಿಸ್ಕೊಡ್ಗಳು ಸರ್ ಅಂತ ನಾವು ಮನವಿ ಮಾಡ್ತಾ ಇದ್ದೀವಿ. ಜಿಲ್ಲಾಡಳಿತವು ಈ ಬಗ್ಗೆ ಕೂಡಲೇ ಮುಂದಾಗಿ ಆದಷ್ಟು ಶೀಘ್ರವಾಗಿ ಈ ರಸ್ತೆಯ ಬಗ್ಗೆ ಕ್ರಮ ತೆಗೆದುಕೊಳ್ಳದಿದ್ರೆ ಮುಂದಿನ ದಿನಗಳಲ್ಲಿ ಇದೇ ರಸ್ತೆಯಲ್ಲಿ ಭೀಕರ ರಸ್ತೆ ಅಪಘಾತವೊಂದು ಸಂಭವಿಸಿದ್ರೂ ಆಶ್ಚರ್ಯವೇನಿಲ್ಲ. ವಿಡಿಯೋ ಜರ್ನಲಿಸ್ಟ್ ಮಹೇಶ್ ಜೊತೆ ಸಾಯಿನಾಥ್ ದರ್ಗಾ, ಮೀಡಿಯಾ ನೆಟ್ವರ್ಕ್ ಕನ್ನಡ, ಕೋಲಾರ. ಮೀಡಿಯಾ ನೆಟ್ವರ್ಕ್